ಏನ್ ಅಂದ್ರೆ ಇವ್ರು ಯಾಕೆ ಅತಿಥಿ ಶಿಕ್ಷಕರ ಮೇಲೆ ಶಾಲೆ ನಡೆಸ್ತಾ ಇದ್ದಾರೆ ಅಂದ್ರೆ ಇವ್ರ ಉದ್ದೇಶ ಒಂದೇ ಮೇಡಮ್, ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಅಂತ ಪ್ರೂವ್ ಮಾಡಿ ತಮ್ಮ ಖಾಸಗಿ ಶಾಲೆಗಳಲ್ಲಿ ಅಡ್ಮಿಷನ್ ಹೆಚ್ಚು ಮಾಡ್ಕೋಬೇಕಂತ ಒಂದು ಉದ್ದೇಶ ಹೊಂದಿದ್ದಾರೆ. ಮತ್ತೊಂದೇನಂದ್ರೆ ಮೇಡಮ್, ಪ್ರತಿಯೊಬ್ಬರು ಮಿನಿಸ್ಟರ್ಗಳೆಲ್ಲ ಖಾಸಗಿ ಸಂಸ್ಥೆಗಳನ್ನು ಹೊಂದಿರುವುದರಿಂದ ಬಂಡವಾಳಶಾಹಿ ಬಂಡವಾಳಶಾಹಿ ಯಾವತ್ತು ಬಂಡವಾಳವನ್ನು ತನ್ನ ಬಂಡವಾಳ ಹೇಗೆ ಹೆಚ್ಚು ಮಾಡ್ಬೇಕಂತಾನೆ ವಿಚಾರ ಮಾಡ್ತಾರೆ. ಆದ್ರೆ ಇನ್ನೊಂದು ಎಂತ ವಿಪರ್ಯಾಸ ಅಂದ್ರೆ ಮೇಡಮ್, ಮಾನ್ಯ ಸಿದ್ದರಾಮಯ್ಯ ಅವರು ದಲಿತರ ಕಾಲೋನಿಯಲ್ಲಿ, ಹಿಂದುಳಿದ ವರ್ಗಗಳ ಕಾಲೋನಿಯಲ್ಲಿ ಕೆಳಮಟ್ಟದಿಂದ ಪ್ರತಿಯೊಬ್ಬರ ಸಮಸ್ಯೆಯನ್ನು ಆಲಿಸಿಕೊಂಡು ಅವರ ಸಮಸ್ಯೆಗೆ ಬೆನ್ನೆಲುಬಾಗಿ ನಿಂತು ಹೋರಾಟದ ಬದುಕಿನಿಂದ ಇವತ್ತು ಮುಖ್ಯಮಂತ್ರಿಯಾಗಿ ಬಂದವರು. ಇವ್ರು ಯಾಕೆ ಅಂತ ಒಂದು ಬಂಡವಾಳಶಾಹಿ ಮನಸ್ಥಿತಿಗೆ ಕೈ ಜೋಡಿಸ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಯಾಕಂದ್ರೆ ಶಿಕ್ಷಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಮೇಡಮ್, ಈ ಸಮಾಜದ ಏನಾದ್ರೂ ಒಂದು ಅವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ಬೇಕಂದ್ರೆ ಅದು ಶಿಕ್ಷಣ ಬೇಕು ಮೇಡಮ್. ಅಂತ ಶಿಕ್ಷಣ ಹಾಳಾದ್ರೆ ನಮ್ಮ ದೇಶ ಯಾವ ಹಂತಕ್ಕೆ ಹೋಗುತ್ತೆ ಮೇಡಮ್? ನಮ್ಮದು ದೇಶ ಅತಿ ಹೆಚ್ಚು ಯುವಕರು ಹೊಂದಿರುವಂತ ದೇಶ ಮೇಡಮ್. ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ಲಿಲ್ಲ ಅಂದ್ರೆ, ಕ್ವಾಲಿಟಿ ಶಿಕ್ಷಣ ಸಿಗ್ಲಿಲ್ಲ ಅಂದ್ರೆ ಈ ವ್ಯವಸ್ಥೆ ಸುಧಾರಿಸೋದಾದ್ರೆ ಹೇಗೆ? ಈ ದೇಶ ಡೆವಲಪ್ಮೆಂಟ್ ಮಾಡೋದಾದ್ರೆ ಹೇಗೆ? ಹಾಗಾದ್ರೆ ನೀವು ದಿನನಿತ್ಯ ಆದ್ರೂ ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತ ವಿದ್ಯಾರ್ಥಿ ತಲೆ ತುಂಬಿ ನಿಮಗೆ ತಕ್ಕಂಗ ಬಳಕೆ ಮಾಡ್ಕೋತಾರಾ? ಅಥವಾ ಈ ಯುವಕರನ್ನು ಒಳ್ಳೆಯ ರೀತಿ ಉಪಯೋಗಿಸಿಕೊಂಡು, ತಂತ್ರಜ್ಞಾನ ಉಪಯೋಗಿಸಿಕೊಂಡು ದೇಶವನ್ನು ಅಭಿವೃದ್ಧಿ ಮಾಡ್ತಾರಾ? ನನಗೇನ್ ಅನಿಸ್ತಾ ಇದೆ ಮೇಡಮ್, ಇವ್ರ ಮಕ್ಕಳು ಇವ್ರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತಲ್ಲ ಮೇಡಮ್, ಎಲ್ಲರ ಮಕ್ಕಳು ಎಲ್ಲರೂ ಹೊರ ದೇಶದಲ್ಲಿ ಓದುತ್ತಾ ಆರಾಮಿದ್ದಾರೆ ಮೇಡಮ್. ಇಲ್ಲಿ ಬಲಿಯಾಗೋರು ಯಾರಂದ್ರೆ ರೈತರ ಮಕ್ಕಳು ಮೇಡಮ್, ದಲಿತರ ಮಕ್ಕಳು, ಮಕ್ಕಳು ಸರ್. ಬಡ ಮಧ್ಯಮ ಮಕ್ಕಳು ಮೇಡಮ್. ಹಾಗಾಗಿ ಇವರಿಗೆ ತಮ್ಮ ಮಕ್ಕಳಿಗೆ ಏನಾದ್ರು ಈ ರೀತಿ ಕಷ್ಟ ಆಗಿದ್ರೆ ಅದು ಆ ಕಷ್ಟ ಏನಂತ ಗೊತ್ತಾಗ್ತಿತ್ತು ಮೇಡಮ್. ಈಗ ಅದಕ್ಕಾಗಿ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ನಾ ಇನ್ನೊಂದು ಈ ವಿಷಯದಲ್ಲಿ ಇನ್ನೊಂದು ಹೇಳ್ತೀನಿ ಮೇಡಮ್, ಇನ್ನೇನಾದ್ರೂ ಪ್ರತಿಭಟನೆ ಮಾಡೋದಾದ್ರೆ ನಾವು ಯಾವ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಮೇಡಮ್, ಕಡ್ಡಾಯವಾಗಿ ಸರ್ಕಾರಿ ಅಧಿಕಾರಿಗಳ ಮಕ್ಕಳು ಮತ್ತು MLA MLC MP ಮಕ್ಕಳು, ರಾಜಕಾರಣಿ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಕನ್ನಡ ಶಾಲೆಯಲ್ಲೇ ಅಡ್ಮಿಷನ್ ಮಾಡ್ಬೇಕಾಗ ಅಂತ ಕಾನೂನು ತರಬೇಕಂತ ಹೋರಾಟ ಮಾಡ್ತೀವಿ ಮೇಡಮ್. ಆ ತರದ ಕಾನೂನು ತಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳು ಒಂದು ತಿಂಗಳಲ್ಲಿ ಮೇಲ್ದರ್ಜೆಗೆ ಇರುತ್ತೆ. ಎಲ್ಲಾ ಶಿಕ್ಷಕರು ಯಾರ್ಯಾರು ಇದ್ದಾರೆ ಬಾಕಿ ಇದೆ ಎಲ್ಲಾ ಹುದ್ದೆಗಳು ಭರ್ತಿಯಾಗಿ ಹೋಗುತ್ತೆ. ಆ ಮೂಲ ಹೋರಾಟ ಆಗ್ಬೇಕಾಗಿದೆ. ಆತ್ಮೀಯರೇ, ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮ. ಒಂದು ಯುವ ಜನತೆ ಬೀದಿಗಿಳಿದ್ರೆ ಪರಿಸ್ಥಿತಿ ಬಹಳಷ್ಟು ಹದಗೆಡುತ್ತೆ. ಅದನ್ನ ನಾವು ಪಕ್ಕದ ರಾಷ್ಟ್ರಗಳಲ್ಲಿ ನೋಡಿದ್ವಿ, ಪಕ್ಕದ ರಾಜ್ಯಗಳಲ್ಲಿ ನೋಡ್ತಾ ಇದೀವಿ. ಕರ್ನಾಟಕದಲ್ಲಿ ಆ ತರದ ಬೆಳವಣಿಗೆಗಳು ನಡೀತಾ ಇದೆ. ಮುನ್ನೆಚ್ಚರಿಕೆಯನ್ನ ಸರ್ಕಾರ ತೆಗೆದುಕೊಡ್ಬೇಕಾಗತ್ತೆ ಮತ್ತು ಬಾಕಿ ಇರುವಂತಹ ಉದ್ಯೋಗಗಳನ್ನ ತುಂಬಿಸಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರವನ್ನ ಕೊಡ್ಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತವಾಗುತ್ತಾ ಅಂತ ಕಾದ್ ನೋಡೋಣ. ಇದು ಈಗಿನ ವಿಶೇಷ ಕಾರ್ಯಕ್ರಮ. ಇದರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.